ಕಾನೂನು ಪ್ರಜ್ವಲ್ ಎಸಗಿದಂಥ ದುಷ್ಟ ಮತ್ತು ಅಮಾನವೀಯ ಕೃತ್ಯಗಳಿಗೆ ಶಿಕ್ಷೆ ವಿಧಿಸ್ಬೋದು. ಆದರೆ ಇಲ್ಲಿ ಕಾನೂನಿನ ದಾಟಿದಂಥ ಕೆಲವು ನೈತಿಕ ಪ್ರಶ್ನೆಗಳಿದೆ. ಅದೇನು ಅಂತಂದರೆ, ಹಾಸನ ಜಿಲ್ಲೆಯಲ್ಲಿ ಹಾಸನ ರಿಪಬ್ಲಿಕ್ ಅಥವಾ ರೇವಣ್ಣ ರಿಪಬ್ಲಿಕ್ ಅಂತ ಇವತ್ತು ಕರೀತಾ ಇರುವಂಥ ಆ ಪ್ರದೇಶದಲ್ಲಿ ಒಂದು ಸಂವಿಧಾನವನ್ನು ಮೀರಿದ, ನೈತಿಕ ಚೌಕಟ್ಟನ್ನು ದಾಟಿದ, ಪ್ರಜಾಪ್ರಭುತ್ವದ ಚೌಕಟ್ಟನ್ನು ದಾಟಿದ ದರ್ಪ ದಬ್ಬಾಳಿಕೆಗಳು ನಿರಂತರವಾಗಿ ನಡೀತಾ ಬಂತಲ್ಲ, ಅದಕ್ಕೆ ಏನು ಕಾರಣ? ಮತ್ತು ಇದಕ್ಕೆ ಬರೀ ಎಚ್ ಡಿ ರೇವಣ್ಣ ಮತ್ತು ಭವಾನಿಯವರು ಮಾತ್ರ ಕಾರಣ ಅಲ್ಲ. ಪ್ರಜ್ವಲ್ ಇಂಥ ಒಂದು ವ್ಯಕ್ತಿ ಅಂತ ಕುಮಾರಸ್ವಾಮಿ ಅವರಿಗೆ ಗೊತ್ತಿತ್ತು. ಇದೇ ಪೆನ್ ಡ್ರೈವಿನ ವಿಚಾರವನ್ನು ಕುಮಾರಸ್ವಾಮಿ ಅವರಿಗೆ ತಿಳಿಸಿದ್ದೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಅಂಥ ಮಾತುಕತೆ ನಡೆದಿರಲಿಲ್ಲ ಅಂತ ಕುಮಾರಸ್ವಾಮಿ ಮತ್ತು ದೇವರಾಜೇಗೌಡರು ಇಬ್ಬರು ಕೂಡ ಹೇಳಿಲ್ಲ. ಮತ್ತು ಒಂದು ವೇಳೆ ನಿಮ್ಮ ಅಭಿಪ್ರಾಯ ಅದು ಅಂತ ಆದರೆ ಹಾಸನಾಂಬೆ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಕರ್ನಾಟಕ ಸರ್ಕಾರದ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ಸವಾಲು ಹಾಕಿದ್ದಾರೆ. ಸ್ವತಃ ಕುಮಾರಸ್ವಾಮಿಯವರು TV1ಕ್ಕೆ ಸಂದರ್ಶನ ನೀಡಿ ಈ ಥರ ಹೇಳಿದ್ದಾರೆ.